ಏನಪ್ಪ ಅರ್ಜೆಂಟಾಗಿ ಬರೋಕ್ಕೆ ಹೇಳಿದೆ? ಏನು ಸಮಾಚಾರ ಬ್ರೋ? ಇನ್ಯಾವತ್ತೂ ನಾನು ಆ ಮನೆಗೆ ಹೋಗಲ್ಲ ಕಣ, ನಿಮ್ಮ ಮನೇಲೇ ಇದು ಬಿಡ್ತೀನಿ ನಾನು. ಸಿಂಚನ ಕಾಯ್ತಾ ಇರ್ತಾಳೆ ಕಣ, ಹೋಗ. ನೀನು ಹೋದ್ರೆ ಅವಳು ಖುಷಿ ಪಡ್ತಾಳೆ. ಖುಷಿನಾ? ನೀನು ಒಳ್ಳೆ, ಅವ್ಳು ನೋಡಿದ್ರೆ ಭಯ ಆಗತ್ತೆ ಗುರು. ಅಲ್ಲ, ಹತ್ರ ಹೋದ್ರೆ ಭದ್ರಕಾಳಿ ಥರ ಆಡ್ತಾಳೆ. ಅವಳು ಭದ್ರಕಾಳಿ ಆಡ್ದಂಗೆ ಆಡಿದ್ರೆ ನೀನು ವೀರಭದ್ರ ಅಂತಾರ ಎಲ್ಲ ಸರಿ ಹೋಗುತ್ತೆ. ಏನು ಬ್ರೋ ನೀನು? ಅಲ್ಲ, ಬೆಂಕಿ ಮೇಲೆ ನಿಂತಿದ್ದೀನಿ, ಆರಿಸು ಅಂದರೆ ಪೆಟ್ರೋಲ್ ಸುರಿತೀನಿ ಅಂತೀಯಲ್ಲ. ಅವ್ರ ಮನೆಯವರೇ ಅವಳನ್ನ ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ, ನಾನೇನ ಸಮಾಧಾನ ಮಾಡೋದು? ಬ್ರೋ, ನಾವಿಬ್ರು ರೂಮಲ್ಲಿ ಇರ್ಬೇಕಾದ್ರೆ ಎಲ್ಲವಳು ಕುತ್ತಿಗೆ ಮೇಲೆ ಕಾಲಿಟ್ಬಿಡ್ತಾಳು ಅಂತ ಭಯ ಆಗುತ್ತೆ ಬ್ರೋ. ಪ್ಲೀಸ್ ಬ್ರೋ, ನಿಮ್ಮ ಮನೆಗೆ ನೋಡ್ತೀನಿ ಕಣ, ಪ್ಲೀಸ್ ಕಣ. ನಿನ್ನ ಜನ್ಮಕ್ಕಿಷ್ಟ ಹೆಂಡ್ತಿ ನೋಡ್ಕೊಳ್ಳೋ ಅಂತಂದ್ರೆ ನಮ್ಮನೆಗೆ ಬರ್ತೀನಿ ಅಂತ ನಾಚಿಕೆ ಆಗಲ್ವ ನಾನು ನಿನಗೆ? ನೋಡೋ, ಇಂಥ ಟೈಮಲ್ಲಿ ಅವಳ ಜೊತೆಗಿದ್ದು ಅವಳು ನಂಬಿಕೆನ ಗಳಿಸ್ಕೋಬೇಕು. ಅದು ಬಿಟ್ಟು ನಮ್ಮನೆಗೆ ಬರ್ತಾನೆ. ನಿಮ್ಮ ಮಾವ ನಿನಗೆ ಬೈಯೋದು ಸರಿ ಇದೆ ಕಣ. ಲವ್ ಮಾಡ್ತಿರ್ಬೇಕಾದ್ರೆ ಬೇಬಿ ಬೇಬಿ ಅಂತ ಹಿಂದೆ ಓಡಾಡ್ತಿದ್ದೆ, ಈಗ ಭಯ ಪಡ್ತೀಯ? ನೋಡೋ, ಗಂಡ ಆದವನು ಅವಳ ಜೊತೆಗೆ ಇರಲೇಬೇಕು. ಆವಾಗಲೇ ಎಲ್ಲ ಸರಿ ಹೋಗೋದು, ಸಿಂಚನ ಖುಷಿ ಪಡೋದು. ನನ್ನ ಪ್ರಾಬ್ಲಮ್ ಅರ್ಥ ಮಾಡ್ಕೋತಿಲ್ಲ ನೀನು. ನೋಡೋ, ನಾನು ಅವಳನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀನಿ. ಆದರೆ ಇವಾಗ ಅವಳು ಆಡ್ತಿರೋ ರೀತಿ ನೀನು ಕಣ್ಣಾರೆ ನೋಡಬೇಕು, ಆವಾಗಲೇ ನಿನ್ಗೆ ಅರ್ಥ ಆಗೋದು. ತಗೋ. ನೋಡ, ಮಗುನ ಕಳ್ಕೊಂಡಾಗ ಹೆಂಡತಿ ಹೀಗೆ ಆಡೋದು ಸಹಜ ಕಣ. ನೋಡ, ಅವ್ರಿಗೆ ಏನು ಅನಿಸುತ್ತೆ ಗೊತ್ತಾ? ಇವರಿಗೆ ಮಗು ಮಾತ್ರ ಬೇಕು, ನಾವು ಬೇಕಾಗಿಲ್ಲ ಅಂತ ಅನಿಸ್ಬಿಟ್ರೆ ಮನೋರೋಗಿ ಆಗ್ಬಿಡ್ತಾರೆ ಕಣ. ಇಂಥ ಟೈಮಲ್ಲಿ ನಿನ್ನ ಜೊತೆಗಿದ್ದು ಅವ್ರಿಗೆ ಧೈರ್ಯ ಹೇಳ್ಬೇಕು ಕಣ. ಅವ್ರ ಜೊತೆಗೆ ಇರಬೇಕು, ಇದು ನಿನ್ನ ಧರ್ಮ. ಸರಿನಪ್ಪ, ನೀನು ಹೇಳ್ದಾಗೆ ಮಾಡ್ತೀನಿ. ಅದನ್ನು ನಾಳೆಯಿಂದ ಮಾಡ್ತೀನಿ. ಇವತ್ತೊಂದು ದಿವಸ ನಿಮ್ಮ ಮನೇಲಿ ಕೂಡ ಪ್ಲೀಸ್ ಕಣ, ಪ್ಲೀಸ್ ಕಣ. ನಾನೇ ಅಮ್ಮ ಆಸ್ತಿ ಪತ್ರ ತೊಗೊಂಡಿಲ್ಲ ಅಂತ ಟೆನ್ಷನಲ್ಲಿದ್ದೀನಿ. ನೀನು ನೆಮ್ಮದಿ ಹಾಳು ಮಾಡೋಕ್ಕೆ ನಮ್ಮನೆಗೆ ಬರ್ತೀನಿ ಅಂತಿದೆಯಲ್ಲ. ಅಯ್ಯೋ, ನೀನು ನೆಮ್ಮದಿ ಹಾಳು ಮಾಡಲ್ಲಪ್ಪ, ಸೀರಿಯಸ್ಲಿ. ಯಾವುದಾದ್ರೂ ಒಂದು ಮೂಲೆಯಲ್ಲಿ ನಾ ಈ ಥರ ಬಿದ್ಕೊಂಡಿರ್ತೀನಿ. ಸರಿನಾ? ಪ್ಲೀಸ್ ಕಣ, ಪ್ಲೀಸ್. ಅಷ್ಟು ದೊಡ್ಡ ಅರಮನೆಯಲ್ಲಿ ಇದೆಯಾ, ನಮ್ಮನೆಗೆ ಬಂದು ಯಾವುದೋ ಮೂಲೆಯಲ್ಲಿ ನಾ ಈ ಥರ ಬಿದ್ಕೋತೀನಿ ಅಂತೀಯಲ್ಲ. ನೋಡ, ಫಸ್ಟ್ ಹೋಗಿ ಸಿಂಚನನ ಪ್ರೀತಿ ಗಳಿಸು. ಅವ್ರ ಆಸ್ತಿ ಮುಖ್ಯ ಕಣ. ಆ ಆಸ್ತಿನ ತಗೋ, ಎಂಜಾಯ್ ಮಾಡು, ಜುಮ್ ಅಂತಿರೋ. ಗೊತ್ತಾಯ್ತಾ? ಸಿಂಚನ ಅದೇ ಚೆನ್ನಾಗಿರೋ. ಹೊಡು. ಅಲ್ಲ ಬ್ರೋ, ಹೊಡಪ್ಪ ನೀನು, ಲೇಟ್ ಆಯ್ತು, ನಾನು ನೋಡ್ತೀನಿ. ಅಲ್ಲ, ಒಂದ್ ದಿವಸ ಬ್ರೋ. ಬ್ರೋ ಮೂಲೆ ಇರ್ತೀನಿ ಕಣ. ಸುಮ್ಮನೆ ತಲೆ ತಿನ್ಬೇಡಪ್ಪ, ಹೋಗ ಮನೆಗೆ. ಹೊರಡು ನೀನು. ಅಲ್ಲ, ಬರಲ್ಲ. ಇವನಿಗೆ ಆಸ್ತಿ ಚಿಂತೆ, ನಾನಲ್ಲಿದ್ರೆ ಎಲ್ಲಿ ಅಸ್ತಿ ಆಗ್ಬಿಡ್ತೀನೋ ಅಂತ ನನಗೆ ಚಿಂತೆ. ಏನು ಸಮಸ್ಯೆನಪ್ಪ, ಸಮಸ್ಯೆ ಯಾರು ಅರ್ಥನೇ ಮಾಡ್ಕೊಳ್ಳೋಲ್ವಲ್ಲ, ಏನು ಮಾಡೋದು? ಎಂಥ ಕೆಲಸ ಮಾಡಿಬಿಟ್ಟೆ ನಾನು. ಅವ್ರ ಹತ್ರ ಕೂಡ್ ಹಾಕಿದ್ದನ್ನ ನೋಡಿ ಅವ್ರ ಮೇಲೆ ತಪ್ಪು ತಿಳ್ಕೊಂಡ್ಬಿಟ್ಟೆ. ಅವ್ರ ನನ್ನ ಜೊತೆ ಹೊರಗಡೆನೆ ಬರೋಕ್ಕೆ ಹೆದರ್ಕೊಂಡವರು ಹೊರಗಡೆ ಎಲ್ಲೂ ಹೋಗಲ್ಲ ಅಂತ ಹಾಗೆ ಬಂದ್ಬಿಟ್ಟೆ. ನೋಡಿದ್ರೆ ಅವ್ರು ತಪ್ಪಿಸ್ಕೊಂಡ್ಬಿಟ್ಟಿದಾರಲ್ಲ. ಎಲ್ಲಿ ಅಂತ ಹುಡ್ಕೋದು, ಇವ್ರಿಗೆ ಎಲ್ಲಿ ಅಂತ ಹುಡುಕ್ತಿದಾರೋ. ಅಮ್ಮ ಸಿಕ್ಕಿದ್ರಾ? ಇಲ್ಲ ಜಾನಿ ಅವರೇ, ಏರಿಯಾದಲ್ಲೆಲ್ಲ ಹುಡುಕ್ತೆ, ಸುತ್ತಮುತ್ತ ಓಡಾಡೋರ್ನು ಕೇಳಿದೆ. ಅಮ್ಮನ ಥರದವ್ರು ಯಾರೋ ಪಾಸ್ ಆಗಿಲ್ಲ ಅಂತ ಹೇಳ್ಬಿಟ್ರು. ಈಗ ಅಮ್ಮ ಎಲ್ಲಿ ಹೋಗಿದ್ದಾರೆ ಅಂತ ಗೊತ್ತಾಗ್ತಿಲ್ಲ ಜಾನ್ವಿಯವರೇ. ಕೈಯಾರೆ ಅಮ್ಮನ ಕಳ್ಕೊಂಡ್ಬಿಟ್ನಲ್ಲ ಜಾನ್ವಿಯವರೇ. ಇದೆಲ್ಲ ನನ್ನಿಂದಾನೇ ಆಗಿದ್ದು. ನಾನು ಸ್ವಲ್ಪ ಕೇರ್ ತಗೊಂಡಿದ್ರು ಹೀಗೆಲ್ಲ ಆಗ್ತಿರ್ಲಿಲ್ಲ. ಇಲ್ಲ ಜಾನ್ವಿಯವರೇ, ನೀವು ಹಾಗೆಲ್ಲ ಹೇಳಬೇಡಿ. ಇದೆಲ್ಲ ಆಗಿರೋದು ನನ್ನ ಹಣೆ ಬರೋದಿಲ್ಲ, ನನ್ನ ದುರದೃಷ್ಟ. ಹುಟ್ಟಿದಾಗ ತಾಯಿ ಪ್ರೀತಿ ಸಿಗುತ್ತೆ ಅಂತ ಯೋಚನೆ ಮಾಡಿದೆ, ಸಿಗಲಿಲ್ಲ. ನನಗೆ ಬುದ್ಧಿ ಬಂದ ಮೇಲೆ ಇಡೀ ಪ್ರಪಂಚನ ನನ್ನ ತಾಯಿಗೆ ತೋರಿಸ್ಬೇಕು. ಐಷಾರಾಮಿ ಜೀವನ ಅಂದರೆ ಏನು ಅಂತ ಅವ್ರಿಗೆ ತೋರಿಸ್ಬೇಕು. ನನ್ನ ಯಶಸ್ಸು ಏನು ಅಂತ ಅವ್ರು ನೋಡಬೇಕು ಅಂತ ಆಸೆ ಪಟ್ಟೆ, ಆಗಲಿಲ್ಲ. ಈಗ ಅದೆಲ್ಲ ಹಾಳಾಗೋಗ್ಲಿ, ಕಡೆ ಪಕ್ಷ ಅವ್ರು ಒಂದು ರೂಮಲ್ಲಿದ್ದರೂ ಪರವಾಗಿಲ್ಲ, ನಮ್ಮ ಮನೇಲಿರಲಿ ಅಂತ ಒಂದು ರೂಮ್ನಲ್ಲಿ ಕೂಡ ಹಾಕ್ತೆ. ಈಗ ಹಾಗೂ ಅವರು ನೋಡೋ ಭಾಗ್ಯ ನಂದಾಗಲಿಲ್ಲ. ಅಮ್ಮ ಎಲ್ಲಿದ್ದಾರೆ, ಮಾಡ್ತಾ ಇದ್ದಾರೆ, ಯಾವ ಕಷ್ಟದಲ್ಲಿದ್ದಾರೆ ಏನೂ ಗೊತ್ತಿಲ್ಲ. ಜಾನಿಯವರೇ, ರೋಡಲ್ಲಿ ಇವಾಗೆಲ್ಲ ತುಂಬ ಟ್ರಾಫಿಕ್ ಅಲ್ವಾ, ಗಾಡಿಗಳು ಮೈ ಮೇಲೆ ಬಂದುಬಿಟ್ಟು ಅಮ್ಮಗೇನಾದರೂ ಆಗಿಬಿಟ್ರೆ. ಇಲ್ಲ ಅಮ್ಮಗೇನೂ ಆಗೋದಿಲ್ಲ. ಪ್ಲೀಸ್ ರೀ,
ದಯವಿಟ್ಟು ಈಗೆಲ್ಲ ಆಳ್ಬೇಡಿ. ಎಲ್ಲದಕ್ಕೂ ನಾನೇ ಕಾರಣ. ಆ ರೂಮಲ್ಲಿ ಅದು ಏನಿದೆ ಅಂತ ಕುತೂಹಲ ಪಡದೆ ಹೋಗಿದ್ರೆ ಈ ಥರ ಅಚಾತುರ್ಯ ನಡೀತಾನೆ ಇರಲಿಲ್ಲ. ಇಲ್ಲ ಜಾನ್ವಿ ಅವರೇ, ಆ ರೂಮ್ನಲ್ಲಿ ನಮ್ಮಮ್ಮ ಇದ್ದಾರೆ ಅಂತ ನಾನು ನಿಮಗೆ ಒಂದೇ ಒಂದು ಮಾತು ಹೇಳಿದ್ರೆ ಯಾವುದೂ ಆಗ್ತಾ ಇರಲಿಲ್ಲ. ಇಲ್ಲ ನಿಮಗೇನೋ ತೊಂದರೆ ಆಗ್ಬಿಡುತ್ತೆ, ಏನೋ ಪ್ರಮಾದ ಆಗ್ಬಿಡುತ್ತೆ ಅನ್ನೋ ಭಯದಲ್ಲಿ ಏನೇನೋ ಮಾಡಿಬಿಟ್ಟೆ ಜಾನ್ವಿ ಅವರೇ. ಪ್ಲೀಸ್ ರೀ, ಸಮಾಧಾನ ಮಾಡ್ಕೊಳ್ಳಿ. ನೋಡಿ, ಇನ್ನು ಏನು ಆ ಥರ ಎಲ್ಲ ಆಗಿಲ್ಲ. ಈ ಥರ ಹತ್ಕೊಂಡು ಕೂರೋ ಬದಲು ಮುಂದೆ ಏನು ಮಾಡಬೇಕು ಅಂತ ನೋಡೋಣ ಅಲ್ವಾ? ನಿಮ್ಮ ತಾಯಿ ಫೋಟೋ ಇದ್ರೆ ಕೊಡಿ, ಪೊಲೀಸ್ ಸ್ಟೇಷನ್ಗೆ ತೊಗೊಂಡೋಗಿ ಕೊಡೋಣ. ಅಟ್ಲೀಸ್ಟ್ ಅವ್ರ ಮಿಸ್ಸಿಂಗ್ ಕಂಪ್ಲೇಂಟ್ ಅಂತ ಹುಡುಕ್ಸ್ತಾರೆ. ಜಾನ್ವಿ ಅವರೇ, ನನ್ನ ಹತ್ರ ನಮ್ಮ ಅಮ್ಮಂದು ಒಂದು ಫೋಟೋನೂ ಇಲ್ಲ. ಏನ್ರಿ ಹೇಳ್ತಿದ್ದೀರಾ? ನಿಮ್ಮ ತಾಯಿದು ಒಂದು ಫೋಟೋನೂ ಇಲ್ವಾ ನಿಮ್ಮ ಹತ್ರ? ಇಲ್ಲ ಜಾನ್ವಿ ಅವರೇ, ಅಮ್ಮ ಈ ಪರಿಸ್ಥಿತಿಲಿ ಇರುವಾಗ ಫೋಟೋ ಹೇಗೆ ತೆಗ್ಸಕ್ಕಾಗುತ್ತೆ ಹೇಳಿ? ಯಾವುದೋ ಒಂದು ಹಳೆಯ ಫೋಟೋ ಇದೆ, ಆದರೆ ಆ ಫೋಟೋಗೂ ನಮ್ಮ ಅಮ್ಮ ಇವಾಗಿರೋದಕ್ಕೂ ಸಂಬಂಧನೇ ಇಲ್ಲ. ಸರಿ, ಇವಾಗ ಏನು ಮಾಡಬೇಕು ಅಂತಿದ್ದೀರಾ ನೀವು? ನನಗೂ ಏನು ತೋಚ್ತಾ ಇಲ್ಲ ಜಾನ್ವಿ ಅವರೇ. ಅಮ್ಮಂಗೆ ನನ್ನನ್ನು ಬಿಟ್ಟು ಬೇರೆ ಯಾರೂ ಗೊತ್ತಿಲ್ಲ. ಅವ್ರಿಗೆ ನಾನೇ ಪ್ರಪಂಚ. ಈ ಪ್ರಪಂಚದಲ್ಲಿ ಬೇರೆ ಯಾರೂ ಗೊತ್ತಿಲ್ಲದೆ ಇರೋರು ಇನ್ನು ಯಾರನ್ನು ನೋಡಿಲ್ಲ. ಎಲ್ಲಿಗೆ ಹೋಗ್ತಾರೆ? ನನ್ನ ಬಿಟ್ಟು ಎಲ್ಲಿಗೆ ಹೋಗ್ತಾರೆ ಜಾನ್ವಿ ಅವರೇ? ಸರಿ ಬಿಡಿ, ಜಾಸ್ತಿ ಯೋಚನೆ ಮಾಡಬೇಡಿ, ಸಮಾಧಾನ ಮಾಡ್ಕೊಳ್ಳಿ. ಅವ್ರ ಫೋಟೋ ನಿಮ್ಮ ಹತ್ರ ಇಲ್ಲ ಅಂದರೆ ಏನಂತೆ? ಅಮ್ಮ ಹೇಗಿದ್ದಾರೆ ಅಂತ ನಿಮಗೆ ಕರೆಕ್ಟಾಗಿ ಗೊತ್ತಿದೆ ಅಲ್ವಾ? ಒಳ್ಳೆ ಸ್ಕೆಚ್ ಮಾಡೋರನ್ನ ಕರೆಸಿ ಅವ್ರ ಫೋಟೋನ ಸ್ಕೆಚ್ ಮಾಡಿಸೋಣ. ಆಗ ಪೊಲೀಸವ್ರಿಗೆ ಕೊಟ್ಟರೆ ಮಿಸ್ಸಿಂಗ್ ಅಂತ ಎಲ್ಲ ಕಡೆ ಹೇಳಿ ಹುಡುಕ್ಸ್ತಾರೆ. ಇಲ್ಲ ಜಾನ್ವಿ ಅವರೇ, ನನಗೆ ಯಾಕೋ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ನಾನು ನಮ್ಮಮ್ಮನ ಕಳ್ಕೊತೀನಿ ಅಂತ ಊಹೆ ಮಾಡಿರಲಿಲ್ಲ ಅಲ್ವಾ? ನಮ್ಮ ಮನೆಯಲ್ಲಿ ಅವರು ಜೋಪಾನವಾಗಿದ್ದಾರೆ ಅಂತ ಅಂದ್ಕೊಂಡಿದ್ದೆ. ಈಗ ಕಳ್ಕೊಬಿಟ್ಟೆ. ಹೇಳರಿ. ಅವರಿಬ್ರು ಹೂ ಕಟ್ಟಿದ್ ಸಾಕಾಗಿಲ್ಲ ಅಂತ ನೀವಿಬ್ರು ಕಟ್ಟೋದಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟಿದ್ದೀರಾ? ಅಯ್ಯೋ, ಇದೇನು ಮಾರಾಟ ಮಾಡೋದಕ್ಕಲ್ಲ ರೀ. ನಾಳೆ ದೇವ್ರ ಪೂಜೆ ಬೇಕು ಅಂತ ಹೂ ಕಟ್ತಾ ಇದ್ದೀವಿ. ಈಗ ನಾವು ಹೂ ಕಟ್ಟಿದ್ರಿಂದ ನಿಮ್ಗೇನು ತೊಂದರೆ ಆಯಿತು? ಹಾಗೇನಿಲ್ಲ ಕಡೆ, ಪಾಪ ಬೆಳಗ್ಗೆಯಿಂದ ಕೆಲಸ ಮಾಡಿರ್ತೀರಲ್ಲ, ಸುಮ್ಮನೆ ಮೈ ಕೈ ನೋವಬಾರ್ದು ಅನ್ನೋ ಕಾಳಜಿ ಅಷ್ಟೇ. ರೀ, ನಿಮ್ಮ ಕಾಳಜಿ ಏನು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು.